ದ ಗುಡ್ ನ್ಯೂಸ್ ಇಸ್ ವಿರಾಟ್ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋದಕ್ಕೆ ನಾನು ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ. ಬರೆದಿಟ್ಕೊಂಡಿದ್ದೀನಿ ನಾನು ತಂದೆ ಆಗ್ತಾ ಇದ್ದೀನಿ ಅಂತ. ನಾನು ಆ್ಯಕ್ಚುಲಿ ಪ್ಲ್ಯಾನ್ ಚೇಂಜ್ ಮಾಡಿದ್ದೀನಿ. ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋಣ. ನನಗಂತೂ ಐ ಹ್ಯಾವ್ ನೋ ಐಡಿಯಾ. ಸರಿ ಬನ್ನಿ ಅಷ್ಟೊಂದು ಗೇಮ್ ಆಡ್ಬೇಡ. ಯಾವ ಥರದ ಗೇಮ್ ಯಾರು ಆಡಿರೋದು ತೋರಿಸು. ಆಡಿದ್ದಾರೆ, ಒಂದಷ್ಟು ಜನ ಆಡಿದಾರೆ ಆಯ್ತಾ. ನಾನು ಹೇಳೋದು ನಾವು ತರಲೆ ಅಂದರೆ ತರಲೆ, ಹೇಳ್ದಷ್ಟು ಕೆಲಸ ಮಾಡಲ್ಲ ಅಷ್ಟೇ. ಏನು ಬರ್ತಿದ್ದೇವ ಅಂಥದ್ದು? ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಮ ಹತ್ರ ಎಲ್ಲ ಒಂದು ಗುಡ್ ನ್ಯೂಸ್ನ ಶೇರ್ ಮಾಡ್ಕೊಳ್ಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ದ ಗುಡ್ ನ್ಯೂಸ್ ಇಸ್ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಸೋ ಎಕ್ಸೈಟೆಡ್. ನನಗೆ ಕ್ಯಾಮ್ರಾ ಮುಂದೆ ಹೇಗೆ ನನ್ನ ಹ್ಯಾಪಿನೆಸ್ನ ತೋರಿಸ್ಕೊಳ್ಬೇಕು ಅಂತ ಗೊತ್ತಿಲ್ಲ, ಬಟ್ ನನಗೆ ತುಂಬ 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 ಖುಷಿ ಆಗ್ತಾಯಿದೆ. ಈ ವಿಷಯನ ನಾನು ಇನ್ನೂ ವಿರಾಟ್ಗೂ ಹೇಳಿಲ್ಲ, ಹೇಳಬೇಕು. ಅವರು ಪೂಲಲ್ಲಿ ಆಟಾಡ್ತಾ ಇದ್ದಾರೆ. ಸೊ ನನಗೆ ಗೊತ್ತಿಲ್ಲ. ಐ ಆಮ್ ಆ್ಯಕ್ಚುಲಿ ಪ್ಲ್ಯಾನಿಂಗ್ ಒಂದು ಗೇಮ್ ಪ್ಲ್ಯಾನ್ ಮಾಡಿ ಅವರಿಗೆ ಆ ಗೇಮಲ್ಲಿ ಇದನ್ನು ರಿವೀಲ್ ಮಾಡಬೇಕು ಅಂತ. ಬಟ್ ಐ ಡೋಂಟ್ ನೋ ನಾನು ಎಷ್ಟೊತ್ತವರೆಗೂ ಐ ಕ್ಯಾನ್ ಹೋಲ್ಡ್ ದಿಸ್ ನ್ಯೂಸ್ ಅಂತ. ಆ ಗೇಮ್ ಪ್ಲ್ಯಾನ್ ಮಾಡೋವರೆಗೂ ನಾನು ಹೇಳಿದೆ, ನಾನು ಅದು ನನ್ನಲ್ಲಿ ಇಟ್ಕೊಳ್ಳೋದಕ್ಕೆ ಆಗುತ್ತಾ ಇಲ್ವೋ ಅಂತ ನಂಗೆ ಗೊತ್ತಿಲ್ಲ. ಆ್ಯಂಡ್ ಯಾ ಐ ಆಮ್ ಟ್ರೂಲಿ ವೆರಿ 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 ಹ್ಯಾಪಿ. ಐ ಜಸ್ಟ್ ಹೋಪ್ ಇಟ್ ಶುಡ್ ಈದರ್ ಬಿ ಮೈ ಡ್ಯಾಡ್ ಆರ್ ಮಾಮ್. ಇದನ್ನು ಮಾತಾಡೋದಕ್ಕೆ ಐ ಥಿಂಕ್ ದಿಸ್ ಇಸ್ ಟೂ ಅರ್ಲಿ, ಬಟ್ ಐ ಡೋಂಟ್ ನೋ ವಾಟ್ ಟು ಸೇ. ತುಂಬ 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 ಖುಷಿ ಆಗ್ತಾಯಿದೆ. ಆ್ಯಂಡ್ ವಿರಾಟ್ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋದಕ್ಕೆ ನಾನು ತುಂಬ ವೆಯ್ಟ್ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಓ ಮೈ ಗಾಡ್. ಸೊ ಲೆಟ್ಸ್ ಸಿ. ಒಂದು ಗೇಮ್ ಪ್ಲ್ಯಾನ್ ಮಾಡ್ತೀನಿ. ಗೇಮ್ ಏನಂತ ಹೇಳಿದ್ರೆ, ನಾನು ಚಿಟ್ಸ್ ಹಾಕ್ತೀನಿ. ಚಿಟ್ಸಲ್ಲಿ ಎಲ್ಲದರಲ್ಲೂ ನೀವು ತಂದೆ ಆಗ್ತಿದ್ದೀರಾ ಅಂತ ಬರ್ದಿರ್ತೀನಿ. ಬಟ್ ನಾನೊಂದು ಚಿಟ್ ಫಸ್ಟ್ ಎತ್ಕೊಳ್ತೀನಿ. ಅದರಲ್ಲಿ ನಾನು ಏನೋ ಇದೆ ಅನ್ನೋ ಥರ ಎನ್ಯಾಕ್ಟ್ ಮಾಡಿ ಅವ್ರಿಗೆ ತೋರಿಸ್ತೀನಿ. ನೆಕ್ಸ್ಟ್ ಅವರು ಆ್ಯಕ್ಟ್ ಮಾಡಬೇಕು ಅಂತ ದಂಶರಾಟ್ಸ್ ಎಲ್ಲ ಇರುತ್ತಲ್ಲ ಆ ಥರ. ಸೊ ಅವಾಗ ಅವ್ರು ಅದನ್ನು ನೋಡಿದಾಗ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡಬೇಕು ಅಷ್ಟೇ. ಸೊ ಲೆಟ್ಸ್ ಸಿ. ಆ್ಯಂಡ್ ನನಗೆ ಗೊತ್ತಿಲ್ಲ ನಾನು ಈ ವಿಡಿಯೋನ ಯಾವಾಗ ಪೋಸ್ಟ್ ಮಾಡ್ತೀನಿ ಅಂತ. ಪ್ರಾಬ್ಲಿ ರಿವೀಲ್ ಮಾಡೋ ಟೈಮಲ್ಲಿ ನಾನು ಈ ವಿಡಿಯೋನ ಪೋಸ್ಟ್ ಮಾಡ್ತೀನಿ. ಐ ಥಿಂಕ್ ಆಫ್ಟರ್ 5 to 6 months. ನಾವು ರೆಸಾರ್ಟಿಗೆ ಬಂದಿರೋದ್ರಿಂದ ವೀಡಿಯೋ ಮಾಡೋದಕ್ಕೆ ಇಬ್ಬರು ರೆಡಿ ಆದ್ವಿ. ಸೊ ಅವರು ಅಲ್ಲಿ ರೀಲ್ಸ್ ಮಾಡ್ತಾಯಿದ್ದಾರೆ. ಅವ್ರಿಗೆ ನಾನು ಫೋನ್ ಮತ್ತು ಟ್ರೈಪಾಡ್ ಕೊಟ್ಟು ಕಳಿಸ್ದೆ ರೀಲ್ಸ್ ಮಾಡೋದಕ್ಕೆ. ನಾನು ಕ್ಯಾಮ್ರಾ ಇಟ್ಕೊಂಡಿದ್ದೀನಿ. ಅವ್ರು ನೀನು ಬಾ ಅಂತ ಹೇಳ್ತಾಯಿದ್ರು. ನಾನು ಇನ್ನೊಂದು ವೀಡಿಯೋ ಇದೆ ನನ್ನದು ಪ್ರಮೋಷನ್ ವೀಡಿಯೋ, ಅದನ್ನು ಮುಗಿಸ್ಬಿಟ್ಟು ಬರ್ತೀನಿ ಅಂತ ಹೇಳಿದೆ. ಈ ಥರ ಬರೆದಿಟ್ಕೊಂಡಿದ್ದೀನಿ ನಾನು ತಂದೆ ಆಗ್ತಾಯಿದ್ದೀನಿ ಅಂತ. ಒಂದಷ್ಟು ಐ ಥಿಂಕ್ ಒಂದು 10 pagesಲ್ಲಿ ಬರೆದಿದ್ದೀನಿ. ಇದನ್ನು ಫೋಲ್ಡ್ ಮಾಡಿರ್ತೀನಿ. ನಾನು ಆ್ಯಕ್ಚುಲಿ ಪ್ಲ್ಯಾನ್ ಚೇಂಜ್ ಮಾಡಿದ್ದೀನಿ. ನಾನು ಹೇಳಿದ್ದೆ ನಿಮಗೆ ಒಂದು ಚಿಟ್ನ ಎತ್ತೋದು ಅಂತ. ಬಟ್ ಇವಾಗ ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ, ಬಿಕಾಸ್ ಈಗ ಒಂದು ಚಿಟ್ ಎದ್ದುಬಿಟ್ಟು ನಾವು ಎನ್ಯಾಕ್ಟ್ ಮಾಡೋದಂತ ಹೇಳಿದ್ರೆ ಪ್ರಾಬ್ಲಿ ಅವರು ಇದನ್ನು ನೋಡ್ಬಿಟ್ಟು ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡ್ಬೋದು. ಸೊ ಅಂದರೆ ಅವಾಗ ಸರ್ಪ್ರೈಸಿಂಗ್ ಇರಲ್ಲ, ಆಮೇಲೆ ನಾನೇ ಬಾಯ್ಬಿಟ್ಟು ಹೇಳಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾನು ಏನು ಅಂದ್ಕೊಂಡೆ ಅಂದರೆ, 3 ಚಿಟ್ಸ್, ಯಾವುದಾದ್ರೂ 3 ಚಿಟ್ಸ್ ಎತ್ತಬೇಕು. ನಾನು ಒಂದಷ್ಟರಲ್ಲಿ ಕ್ಯಾರೆಕ್ಟರ್ಸ್ ಅಂದರೆ ಒಂದು ಸಿನಾರಿಯೋ ಬರೆದಿರ್ತೀನಿ. ಲೈಕ್ ಇಲ್ಲಿ 10 pages ಇದೆ ಅಲ್ವಾ. ಸೊ 4 ಅಂದರೆ 3 ಸಿನಾರಿಯೋಸ್ ಬರೆದಿರ್ತೀನಿ. ಸೊ ಒಂದೊಂದರಲ್ಲಿ 4 + 4 2 ಆಗುತ್ತಲ್ಲ. 3 ಐ ಥಿಂಕ್ 1 ಶೀಟ್ ತೆಗೆದುಬಿಡ್ತೀನಿ. ಸೊ 3 ಬರೆದಿರ್ತೀನಿ 9 ಚಿಟ್ಸಲ್ಲಿ. 3 ಸಿನಾರಿಯೋಸ್ನ 3 times ಬರೆದಿರ್ತೀನಿ. ಸೊ ನೀವು ಯಾವುದನ್ನು 3 ಯು ಹ್ಯಾವ್ ಟು ಪಿಕ್. 3 ಚಿಟ್ಸ್ ಪಿಕ್ ಮಾಡಬೇಕು. ಅದರಲ್ಲಿ ಯಾವುದು ಟ್ವೈಸ್ ಬಂದಿರುತ್ತೋ ಸೇಮ್ ಸಿನಾರಿಯೋ, ಅದನ್ನು ನೀವು ಅಟ್ಲೀಸ್ಟ್ 4 to 5 hours ಕ್ಯಾರಿ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್, ನಾನು ಲಾಟ್ರಿ ವಿನ್ ಆಗಿದ್ದೀನಿ ಅಂದರೆ 1 ಕೋಟಿ ರೂಪಾಯಿ ಲಾಟ್ರಿ ವಿನ್ ಆಗಿದ್ದೀನಿ ಅನ್ನೋದು ಒಂದರಲ್ಲಿ ಬರ್ತಿದ್ರೆ, ಇನ್ನೊಂದರಲ್ಲಿ ನನಗೆ ಕಾಲ್ ಫ್ರ್ಯಾಕ್ಚರ್ ಆಗಿದೆ ಅನ್ನೋದನ್ನು ಬರ್ದಿರ್ತೀನಿ. ಸೊ ಆ ಕ್ಯಾರೆಕ್ಟರ್ನ ಅಂದರೆ ಆ ಸಿನಾರಿಯೋನ ಯು ಹ್ಯಾವ್ ಟು ಕ್ಯಾರಿ, ಮರಿದ ಹಾಗೆ ಒಂದು ಅಟ್ಲೀಸ್ಟ್ 4 hours, ಮಿನಿಮಮ್ 4 hours ನೀವು ಕ್ಯಾರಿ ಮಾಡಬೇಕು ಅನ್ನೋ ಥರ ಒಂದು ರೂಲ್ ಹೇಳ್ತೀನಿ. ಸೊ ದ್ಯಾಟ್ ಹಿಲ್ ಪಿಕ್ 3 ಚಿಟ್ಸ್. ಅದರಲ್ಲಿ ಓಪನ್ ಮಾಡಿ ನೋಡ್ತಾರೆ. ಒಂದರಲ್ಲಿ ನಾನು ತಂದೆ ಆಗಿದ್ದೀನಿ ಬರುತ್ತೆ, ಇನ್ನೊಂದು ಓಪನ್ ಮಾಡಿದಾಗಲೂ ಅದೇ ಬಂದಿರುತ್ತೆ. ಸೊ ನೋಡೋಣ ಡೌಟ್ ಬರುತ್ತಾ ಅವರಿಗೆ ಅಂತ. ಅದು ಹೇಗೆ ಕಂಟಿನ್ಯೂಸ್ ಆಗಿ 2 ತೆಗೆದಿದ್ದೀನಿ ನಾನು ಅಂತ. ಸೊ ವಿಲ್ ಸಿ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋಣ. ನನಗಂತೂ ಐ ಹ್ಯಾವ್ ನೋ ಐಡಿಯಾ ಹೌ ಹೀಲ್ ರಿಯಾಕ್ಟ್ ಅಂತ. ಸೊ ನೋಡೋಣ. ಲೆಟ್ಸ್ ಸ್ಟಾರ್ಟ್ ದ ಮಿಷನ್. ಇದೆಲ್ಲ ಬರೆದಿಟ್ಕೊಳ್ಳೋಷ್ಟರಲ್ಲಿ ಸಾಕಾಗೋಯ್ತು ನನಗೆ, ಅವ್ರಿಗೆ ಗೊತ್ತಾಗ್ದ ಹಾಗೆ ಬರೆಯೋದಕ್ಕೆ. ಅವ್ರು ಹೋಗ್ತಿದ್ದ ಹಾಗೆ ಬೇಗ ಪಟ ಅಂತ ಬರೆದ್ಬಿಟ್ಟೆ. ಸೊ ಇದನ್ನೆಲ್ಲ ಫೋಲ್ಡ್ ಮಾಡಿ ತೊಗೊಂಡು ಹೋಗ್ತೀನಿ. ಅವ್ರು ರೀಲ್ಸ್ ಮಾಡ್ತಿರೋ ಜಾಗಕ್ಕೆ ಹೋಗ್ಬಿಟ್ಟು ಈ ಗೇಮ್ ಆಡಿಸ್ತೀನಿ. ಇವಾಗ ಹೋಗ್ತಾ ಇದ್ದೀನಿ ಅವ್ರು ರೀಲ್ಸ್ ಮಾಡ್ತಿರೋ ಜಾಗಕ್ಕೆ. ಹೋಗ್ಬಿಟ್ಟು ಅವರಿಗೆ ಒಂದು ಗೇಮ್ ಆಡೋಣ ಬನ್ನಿ ಅಂತ ಕರಿತೀನಿ. ಆಯ್ತಾ ರೀಲ್ಸ್ ಮಾಡಿದ್ದು? ಇನ್ನೂ ಸಾಂಗೇ ಫೈನಲ್ ಆಗಿಲ್ವಾ? ಸರಿ ಬನ್ನಿ ಅಷ್ಟೊಂದು ಗೇಮ್ ಆಡ್ಬಿಡೋಣ.
ತಡಿ ಒಂದು 2-3 ಫೈನಲ್ ಮಾಡ್ಬಿಡ್ತೀನಿ. ಆಮೇಲೆ ನಾನು ಹೆಲ್ಪ್ ಮಾಡ್ತೀನಿ, ಬನ್ನಿ ಒಂದು ಗೇಮ್ ಆಡೋಣ, ಒಂದು ಸ್ಮಾಲ್ ಗೇಮ್. ಓಕೆ ಹಾಂ, ಕಮ್ ಅಲ್ಲಿ ಕೂತ್ಕೊಳ್ಳೋಣ. ಈಗ ಇದೇನು ಗೊತ್ತಾ, ಇದರಲ್ಲಿ 9 ಚಿಟ್ಸ್ ಇದೆ. ಅದರಲ್ಲಿ ನಾನು 3 ಚಿಟ್ಟಲ್ಲಿ ಒಂದೊಂದು ಸಿನಾರಿಯೋ ಬರೆದಿದ್ದೀನಿ. ಅಂದರೆ 3 ಚಿಟ್ಟಲ್ಲಿ ಒಂದು ಸಿನಾರಿಯೋ. ಫಾರ್ ಎಕ್ಸಾಂಪಲ್, ನೀವು ಲಾಟ್ರಿ ವಿನ್ ಆಗಿದ್ದೀರಾ ಅನ್ನೋದು, ಇನ್ನೊಂದರಲ್ಲಿ ನಿಮಗೆ ಕಾಲ್ ಫ್ರ್ಯಾಕ್ಚರ್ ಆಗಿದೆ ಅನ್ನೋದು, ಆ ಥರ ಏನೋ 3 ಸಿನಾರಿಯೋಸ್ 3 ಚಿಟ್ಸಲ್ಲಿ ಬರ್ತಿರ್ತೀನಿ. ಅರ್ಥ ಆಯ್ತಾ? 9 ಚಿಟ್ಸ್ ಇದೆ. ಅದರಲ್ಲಿ ನೀವು 3 ಪಿಕ್ ಮಾಡಿ. ಏನು ಹೇಳು, 3 ಸಿನಾರಿಯೋ, ಒಂದೊಂದು ಸಿನಾರಿಯೋ 3 ಚೀಟಿಲಿ ಬರ್ದಿದ್ದೀರಾ? ಹೌದು. ಸೊ 3 ಸಿನಾರಿಯೋಸ್ ಇದೆ ಇದರಲ್ಲಿ. ಓಕೆನಾ? ಇದು ನಿಮಗೆ ಮಾತ್ರ ಗೇಮ್, ನನಗಲ್ಲ. ನಾನು ನಿಮಗೆ ಕೊಡ್ತಿರೋ ಟಾಸ್ಕ್ ಇದು. ಓಕೆ, ನೀವು ಆಮೇಲೆ ಕೊಡಿಬೇಕಾರೆ. ಇದರಲ್ಲಿ ಯು ಹ್ಯಾವ್ ಟು ಪಿಕ್ 3 ಚಿಟ್ಸ್. ನಾನು ಆಲ್ರೆಡಿ ಅದನ್ನೆಲ್ಲ ಇದು ಮಾಡಿದ್ದೀನಿ, ಅದ್ಲು ಬದಲು ಮಾಡಿದ್ದೀನಿ. 3 ಚಿಟ್ಸಲ್ಲಿ ನಿಮಗೆ 2 ಚಿಟ್ಸ್ ಸೇಮ್ ಬಂದಿದ್ರೆ ನೀವು ಅದನ್ನು ಕ್ಯಾರಿ ಮಾಡಬೇಕು ಅಟ್ಲೀಸ್ಟ್ ಫಾರ್ 4 hours. ಲಾಟ್ರಿ ಹೊಡೆದೈತೆ ಅಂತ 4 ತಾಸು ಹೇಳ್ಕೊಂಡು ಇಡೋಕ್ಕಾಗ್ತದ? ಹಂಗಲ್ಲ, ಇವಾಗ ನೀವು ಅದೇ ಗುಂಗಲ್ಲಿರಬೇಕು. ಈಗ ಏನಾದರೂ ಅಂದರೆ ಅದನ್ನು ಮರಿಬಾರ್ದು ಫಾರ್ 4 hours. ಲಾಟ್ರಿ ಅಂದರೆ ಲಾಟ್ರಿ ಹೊಡೆದಿದೆ ಅಂತ ನಾನು ಅದೊಂದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ಇದರ ಒಂದಷ್ಟು ಬರ್ದಿರ್ತೀನಿ. ಯಾವ ಥರದ ಗೇಮ್ ಯಾರು ಆಡಿರೋದು ತೋರಿಸು. ಆಡಿದ್ದಾರೆ, ಒಂದಷ್ಟು ಜನ ಆಡಿದಾರೆ. ಆಯ್ತಾ? ನಾನು ಹೇಳೋದನ್ನ ನೀವು ಮಾಡಿ ಅಷ್ಟೇ. ಓಕೆನಾ? 3 ಚಿಟ್ ತೆಗೀರಿ. ನೀನೇ ಹೇಳ್ಬಿಡತ್ತಾಗಿಂತ ಮಾಡೋ ಅಂತ 4 ತಾಸು ಮಾಡ್ಬಿಡ್ತೀನಿ. ಚಿನ್ನಿ, ಇದ್ರಲ್ಲಿ ಬೇರೆ ಬೇರೆ ಸಿನಾರಿಯೋ ಇದೆ ಚಿನ್ನಿ, ಗೊತ್ತಾಗುತ್ತೆ. ಆಟಾಡ್ತಾ ಗೊತ್ತಾಗುತ್ತೆ ನಿಮಗೆ. ಓಕೆನಾ? 3 ಎತ್ಬಿಟ್ಟು ಅದ್ರಲ್ಲಿ ಯಾವ್ದು 2 ಬಂದಿರುತ್ತೋ ಅದನ್ನ ನೀವು ತಲೆಯಲ್ಲಿ ಇಟ್ಕೊಂಡಿರ್ಬೇಕು, ಮರಿಬಾರ್ದು. ಈಗೇನೋ ನಾವು ಅಂದ್ರೆ ಇನ್ ಕೇಸ್ ನೀವು ಮರ್ತ್ರೆ ನೀವು ಸೋತ್ರಿ ಅನ್ನೋ ಥರ ನಾನೇನು ಹೇಳ್ತೀನಿ ಅದು ಮಾಡಬೇಕು. ಇವಾಗ ನೀನು ಹೇಳ್ತಿರೋದೇ ಮಾಡ್ತಿರೋದಲ್ವಾ? ಗೇಮಲ್ಲಿ ಸೋತ್ರೆ ನೀನು ಗೇಮಲ್ಲೇ ಇಲ್ವಂತೆ, ನೀನು ನನಗೆ ಬರ್ದಿರೋದಂತ ನನಗೆ ಮಾಡೋದು ಗೇಮು ಒಂದೇ ವಿಡಿಯೋಲಿ ಇರುತ್ತೆ. ಅಂದ್ರೆ ಇದೊಂಥರ ವ್ಲಾಗ್ ತರ. ಆಯ್ತಾ? ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ. 4 hours ನೀವು ಹೆಂಗಿರ್ತೀರಾ, ಹೆಂಗೆ ಬಿಹೇವ್ ಮಾಡ್ತೀರಾ, ಅದು ನೆಕ್ಸ್ಟ್ ನನ್ನ ಟರ್ನ್ ಬರುತ್ತೆ. 4 ತಾಸು 4 hours ಏನು ತೋರ್ಸಲ್ಲ. ನಾನು ಮಾಡ್ತೀನಿ, ಸುಮ್ಮನೆ ನಾನು ಎಡಿಟಿಂಗ್ ಎಲ್ಲ ನಾನು ಮಾಡ್ತೀನಿ, ನೀವು ತಲೆ ಕೆಡಿಸ್ಕೊಡಿ. ಓಕೆನಾ? ಈಗ ಪಿಕ್ ಮಾಡಿ 3 ಚಿಟ್ಸ್ ಪಿಕ್ ಮಾಡಿ, ಹಿಂಗಿಟ್ಟಿರ್ತೀನಿ. 3 ಚಿಟಿ ಎತ್ಕೊಳ್ಳಿ. ಇದರಲ್ಲಿ ತರಲೆ ಅಂದರೆ ತರಲೆ, ಹೇಳ್ದಷ್ಟು ಕೆಲಸ ಮಾಡಲ್ಲ. ಈಗ ಓಪನ್ ಮಾಡೋದಾ? ಲಾಸ್ಟಲ್ಲಿ ಆ ಕಡೆ ಈ ಕಡೆ ಮಧ್ಯ. 1 ನಿಮಿಷ, ನಾನು ಹೇಳಿದಾಗ ಓಪನ್ ಮಾಡಿ. ಏನು ಬರ್ತಿದ್ದೇವ ಅಂತದು? ಓಪನ್ ಮಾಡಿ. ಇದು ಮಿಕ್ಸ್ ಆಗ್ತೈತೆ. ಮಿಕ್ಸ್ ಮೋಸ ಮಾಡಂಗಿಲ್ಲ. ಇಲ್ಲಪ್ಪ, ನಾನು ಮೋಸ ಮಾಡಿಲ್ಲ. ಯಾವ್ದು ತೆಗ್ದೇನೋ ಅದೇ ಇಟ್ಕೊಂಡಿರೋದು. ಓಕೆ, ಮೈಕ್ ಇಲ್ಲಿ ಹತ್ರ ಇರಲಿ. ಮೋಸ ಅನ್ನೋ ಪದಕ್ಕೆ ನಮಗೆ ಭಾಳ ದೂರ. ಸರಿ ಆಯಿತು. ತೆಗಿತೀರಾ? ಗಾಳಿ ಬರುತ್ತೆ, ತೆಗಿಲ್ಲ. ಏನಕ್ಕೆ ಮಾಡ್ಬೇಕಾ ಇದನ್ನೆಲ್ಲ? ಅಂದ್ರೆ ಅದೇ ಗುಂಗಲ್ ಇರಬೇಕು, ಆ ಥರನೇ ಇರಬೇಕು ನೀವು. ನಾನು ತಂದೆ ಆಗ್ತಿದ್ದೀನಿ ಅಂತಿದೆ. ಓಕೆ, ನೆಕ್ಸ್ಟ್ ಒಂದು ತೆಗೀರಿ. ಏನಿದೆ? ನಾನು ತಂದೆ ಆಗ್ತಿದ್ದೀನಿ ಅಂತಿದೆ. ಹೌದಾ? ಆಲ್ರೆಡಿ 2 ಬಂದಿದೆ ಇವರಿಗೆ. ಸರಿ, ಅದನ್ನ ಮೂರನೇದು ಏನೈತೆ ಅಂತ. ಮೂರು ಅದೇ ತೆಗ್ದಿದ್ದೀರಾ? ತೋರ್ಸಿ. ಏನವಾ? ಏನವಾ? ಇದ್ರಲ್ಲಿ ತೆಗೆದು ನೋಡಿ. ಎಲ್ಲಾದೇ ಬರ್ತಿದ್ಯಾ? ಓ, ಹೋಗತ್ಲಾಗೆ. ನನ್ಗೆ ಯಾಕೋ ಡೌಟ್, ಏನು ನಾನು ಇದು ಅನ್ಕೊಂಡ್ಲಿಲ್ಲ. ಬಟ್ ಏನೋ ಕಿತಾಪತಿ ಮಾಡ್ತಿದ್ದಾಳೆ. ಫ್ಲಾಪ್ ಮಾಡ್ತೀನಲ್ವಾ ನಾನು, ನನಗೆ ಮಾಡಕ್ಕೆ ಬರಲ್ಲ. ಅದೇ ನಾನು ಅನ್ಕೊಂಡೆ, ಏನು ಗೊತ್ತಾ, ಏನೋ ಬೇರೆ ಇದು ಕಿತಾಪತಿ ಮಾಡ್ತಾ ಇದ್ದಾಳೆ ಅಂತ ಇದಂತ ಅನ್ಕೊಂಡೇ ಇಲ್ಲ ನಾನು. ಹೆಂಗ ಅನ್ಕೋತೀರಾ? ಏನೋ ಕಿತಾಪತಿ ಮಾಡ್ತಿದ್ದಾಳೆ, ಪ್ರ್ಯಾಂಕಿಂಗ್ ಮಾಡ್ತಾ ಇದ್ದಾಳೆ ಅಂತ ನಂದು ತಲೆ ಒಳಗೆ. Are you happy?
ಪ್ರಪಂಚದಲ್ಲಿ ಇರೋರೆಲ್ಲ ಇದಕ್ಕೆ ಹರಕೆ ಎಲ್ಲ ಹೊತ್ಕೊಂಡಿರ್ತಾರೆ. ಭಗವಂತ ತಥಾಸ್ತೋತ ಕರುಣಿಸಿದಾನೆ, ಖುಷಿಯಾಗದೆ ಇರ್ತದ. ಯಪ್ಪ ಓ ಭಾರಿ ಕೆಲಸ. ಸರ್ ನನಗೇನು ಗಿಫ್ಟ್ ಕೊಡ್ತೀರಾ? ಏನು ತಲೆ ಕೆಡ್ಸ್ಕೊಬೇಡಕ್ಕನವ, ನನ್ನ ಜೀವನನೇ ನಿನಗೆ ಕೊಟ್ಟಿದ್ದೀನಿ. ಸದ್ಯಕ್ಕೆ ಈ ಪೇಪರ್ನಲ್ಲಿ ಇಟ್ಕೊಂಡಿದ್ದೀನಿ ನೋಡು. ನಾನೊಂಥರ ಖಾಲಿ ಕಾಗದ ಇದ್ದಂಗೆ, ಅದ್ರ ಮೇಲೆ ಇದು ನೀನು ಬರ್ದಿರೋದು. ನಾನು ಫಸ್ಟ್ ಏನು ಪ್ಲ್ಯಾನ್ ಮಾಡಿದೆ ಗೊತ್ತಾ, ದಮ್ ಶರಾಟ್ಸ್ ಥರ ಮಾಡೋಣ ಅಂತ. ಅದು ಬೆಟರ್ ಆಗಿರ್ತಿತ್ತ, ಇದು ಓಕೆನಾ? ದಮ್ ಶರಾಟ್ಸ್ ಅಂದರೆ ಈಗ ನಾನು ಫಸ್ಟ್ ಸುಮ್ಮನೆ ಎತ್ಬಿಟ್ಟು ಏನಾರು ಡಾಗ್ ಥರ ಕ್ಯಾಟ್ ಥರ ಆ್ಯಕ್ಟ್ ಮಾಡೋದು, ಆಮೇಲೆ ನೀವು ಅದನ್ನು ತೆಗೆದಾಗ ನೀವು ಅದನ್ನ ಆ್ಯಕ್ಟ್ ಮಾಡೋ ಥರ. ಒಂದೇ ಆಗಿದ್ರೆ ಹೌದಾ? ಹೆಂಗವ ಇವಾಗ ಇವಾಗ ಏನಾಗಿರೋದು ಗೊತ್ತಾ, ಒಂದೇ ಆಗಿದ್ರೆ ನಾನು ಅನಾಕ್ಟ್ ಮಾಡ್ಬಿಡ್ತಿದ್ದೆ. ಅದೇ ನನಗೆ ಗೊತ್ತಾಯ್ತು, ನಾನು ಅದನ್ನೇ ಅನ್ಕೊಂಡೆ, ಅದಕ್ಕೆ ಈ ಥರ ಪ್ಲಾನ್ ಮಾಡಿದ್ದು. ನನಗೆ ಡೌಟ್ ಬರ್ತಾ ಇರಲಿಲ್ಲ, ಯಾಕೆ ಡೌನ್ ಎರಡು ಓಪನ್ ಮಾಡಿದ 2 ಚಿಟ್ಸು ಒಂದೇ ಬಂತಲ್ಲ ಸ್ಟಾರ್ಟಿಂಗ್ಗೆ. ಅದಾದ್ಮೇಲೆ ಥರ್ಡ್ ಒನ್ ಸೇಮ್ ಬಂದಿದೆ. ಥರ್ಡ್ ಒನ್ ಯಾವಾಗ ನೋಡದ್ನ ಕಿತಾಪತಿ, ಅದರಲ್ಲಿ ನಿಂಗೆ ಗೊತ್ತಲ್ಲ, ನಾನು ಬೇಗ ಕಂಡು ಬಿಡ್ತೀನಿ. ನಾನು ಅದೇ ಸ್ವಲ್ಪ ಫಂಬಲ್ ಆಗ್ತೀನಿ, ಯಾರು ಆಟ ಆಡಿರೋದು ತೋರಿಸು ಅಂದಾಗಲೇ ನನಗಲ್ಲೋ ಮಿಸ್ ಆಯ್ತು. ಅಲ್ಲ ಬಟ್ ಇದು ಚೆನ್ನಾಗಿದೆ, ಏನು ಗೊತ್ತಾ, 3 ಗೇಮು ಮಾಡ್ಬೋದು. ಇದನ್ನ 3 ಚಿಟ್ ಮಾಡಿ 2 ಚಿಟ್ಟಲ್ಲಿ ಬರೋದನ್ನ ಕ್ಯಾರಿ ಫಾರ್ವರ್ಡ್ ಮಾಡೋ ಪ್ಲಾನ್ ಮಾಡಿ ಏನು ಮಾಡಿದ್ದು ವರ್ಕ್ ಆಗುತ್ತಾ ವರ್ಕ್ ಆಗಲ್ವ ಅಂತ. ಆಮೇಲೆ ನೀವೇನಾದ್ರು ತೆಗ್ಬಿಟ್ಟು ಅದನ್ನ ಆ್ಯಕ್ಟ್ ಮಾಡೋಕೆ ಶುರು, ನಂಗೆ ಗೊತ್ತಿತ್ತು ಆ್ಯಕ್ಟ್ ಮಾಡೋಕೆ ಶುರು ಮಾಡ್ಬಿಟ್ರೆ ಆಮೇಲೆ ನಾನೇ ಬಾಯ್ಬಿಟ್ಟು ಹೇಳಬೇಕಾಗತ್ತೆ. ಅದಕ್ಕೆ ಈ ಥರ ಪ್ಲಾನ್ ಮಾಡಿದೆ. 2 ಚಿಟ್ಟು ಕಂಟಿನ್ಯೂಸ್ ಬಂದಾಗ ಗೊತ್ತಾಗ್ಬಿಟ್ಟು, 2ನೇ ಚಿಟ್ ಬೇರೆ ಇದ್ದು ಮತ್ತೆ ಇದು ಬಂದಿದ್ರೆ. ನಾವು ಆ್ಯಕ್ಚುಲಿ ಮನೇಲಿ ಇದ್ದಿದ್ರೆ ಬೇರೆ ಬೇರೆ ಥರ ಏನೋ ಪ್ಲ್ಯಾನ್ ಮಾಡ್ಬೋದಿತ್ತು, ಅಂದರೆ ಟಾಯ್ಸ್ ಇಟ್ಟು ಆ ಥರ ಎಲ್ಲ. ಬಟ್ ನಾವು ಹೊರಗೆ ಬಂದಿರೋದು ಇಲ್ಲಿ ಗೊತ್ತಾಗಿರೋದ್ರಿಂದ ನನಗೆ ಏನು ಮಾಡ್ಬೇಕಂತ ಗೊತ್ತಾಗಿರೋದು, ಜಾಸ್ತಿ ಆಪ್ಷನ್ಸ್ ಇರಲಿಲ್ಲ. ಸೊ ನಾನು ಈ ಥರ ಪ್ಲ್ಯಾನ್ ಮಾಡಿದೆ. ಇಟ್ಸ್ ಗಾಡ್ ಗಿಫ್ಟ್, ತೇಜು ಗಿಫ್ಟ್, ಮೈ ಗಿಫ್ಟ್. ಇವಾಗ ಇಬ್ಬರು ಬಂದಿದ್ದೀವಿ, ನೆಕ್ಸ್ಟ್ ಫ್ಯಾಮಿಲಿ ಸಮೇತ ಬರ್ತೀವಿ. ಈಗ ನಾವಿಬ್ಬರು ಅನೌನ್ಸ್ ಮಾಡ್ತಾ ಇದ್ದೀವಿ, ಗುಡ್ ನ್ಯೂಸ್, ವಿ ಆರ್ ಗೋಯಿಂಗ್ ಟು ಬಿ ಪೇರೆಂಟ್ಸ್. ಸೊ ಬ್ಲೆಸ್ ಅಸ್.